ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ 10ನೇ ವಚನದಿಂದ 33ನೇ ವಚನದವರೆಗೆ ಧ್ಯಾನ ಮಾಡಲಿರುವೆವು. ಸಾಮ್ಯವೆಂದರೆ ಪರಲೋಕದ ಅರ್ಥವಿರುವ ಅಲೌಕಿಕ ಕಥೆಯಾಗಿದೆ. ಗೋಧಿ ಮತ್ತು ಹಣಜಿಯ ಸಾಮ್ಯದಲ್ಲಿನ ಗೂಢಾರ್ಥವನ್ನು ದೇವರ ವಾಕ್ಯಗಳ ಮೂಲಕ ತಿಳಿದುಕೊಳ್ಳಲಿರುವಾಗ ಸತ್ಯವನ್ನು ಯಥಾರ್ಥವಾಗಿ ಸ್ವೀಕರಿಸಿಕೊಂಡು ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಯೆಹೋವನೇ, ನೀನಂತೂ ನಿನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ. ನಿನ್ನ ಕೃಪಾಸತ್ಯತೆಗಳು ನನ್ನನ್ನು ಯಾವಾಗಲೂ ಕಾಪಾಡಲಿ. ಕೀರ್ತನೆಗಳು 40:11ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನವನ್ನು ನಾವು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯರೂಪವಾಗಿ ಅವರ ಸಂಗಡ ಮಾತಾಡುತ್ತೀ ಎಂದು ಕೇಳಿದರು ಎಂಬುದೇ. ಪ್ರಿಯರೇ, ಸಾಮ್ಯವೆಂದರೆ ಪರಲೋಕದ ಅರ್ಥವಿರುವ ಒಂದು ಅಲೌಕಿಕ ಕಥೆಯಾಗಿದೆ ಎಂದು ಒಬ್ಬರು ಹೇಳಿರುತ್ತಾರೆ. ಇದು ಒಳ್ಳೆ ವಿವರಣೆಯಾಗಿದೆ. ಸಾಮ್ಯ ಎಂಬುದರ ಮೂಲ ಗ್ರೀಕ್ ಪದ ಪಾರಾಬೋಲಿಯು ಎಂಬುದಾಗಿದೆ. ಆಂಗ್ಲ ಭಾಷೆಯ ಬಾಲ್, ಚೆಂಡು ಎಂಬುದು ಇದರಿಂದಲೇ ಬಂದದ್ದು. ಯಾವುದಾದರೊಂದು ವಸ್ತುವನ್ನು ನಾವು ಅಳತೆ ಮಾಡುವಂತೆ ಒಂದು ವಸ್ತುವಿನ ಉದ್ದ ಅಳೆಯಲು ಅಳತೆ ಕೋಲು ಉಪಯೋಗಿಸುವಂತೆ ಆ ಅಳತೆ ಕೋಲು ಒಂದು ಸಾಮ್ಯದಂತಿದೆ. ಅದನ್ನು ಅಳತೆ ಮಾಡಲಿಕ್ಕಾಗಿ ಉಪಯೋಗಿಸುತ್ತಾರೆ. ಕರ್ತನು ಪರಲೋಕದ ಸತ್ಯಗಳನ್ನು ಅಳತೆಗೋಲಾಗಿ ನಮ್ಮೆದುರಿಗೆ ಸಾಮ್ಯಗಳ ರೂಪದಲ್ಲಿ ಇರಿಸಿದ್ದಾನೆ. ಆತನು ಹಾಗೆ ಯಾಕೆ ಮಾಡಿದನು? ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನವನ್ನು, ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಒಬ್ಬನು ದೇವರ ವಾಕ್ಯ ತಿಳಿದುಕೊಳ್ಳಬೇಕೆಂಬ ಮನಸ್ಸುಳ್ಳವನಾಗಿದ್ದರೆ ಅವನು ಸತ್ಯ ತಿಳಿಯಬಹುದು. ಆದರೆ ಅದಕ್ಕೆ ನಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವ ಸಾಧ್ಯತೆಯೂ ಇದೆ. ವಿಶಾಲ ಮನಸ್ಸಿನವರೆಂದು ಕರೆಸಿಕೊಳ್ಳುವ ಅನೇಕ ಮಂದಿ ದೇವರ ವಾಕ್ಯಕ್ಕೆ ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಾರೆ. ಕೇಳಲು ಮನಸ್ಸಿಲ್ಲದವರು ಕೇಳುವುದೇ ಇಲ್ಲ. ಪ್ರಿಯ ಮಿತ್ರನೇ, ನೀನು ಕೇಳದೇ ಇರುವುದು ಮಾತ್ರವಲ್ಲದೆ ಕೇಳಿದರೂ ಅದನ್ನು ತಿಳುಕೊಳ್ಳುವುದಿಲ್ಲ. ದೇವರ ವಾಕ್ಯವನ್ನು ಕೇಳಬೇಕೆಂಬ ಆಶೆ ಇರುವ ಕಿವಿ ನಮಗೆ ಬೇಕಾಗಿದೆ. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 12ನೇ ವಚನವನ್ನು, ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂಬುದೇ. ಒಬ್ಬನಿಗೆ ದೇವರ ವಾಕ್ಯವನ್ನು ತಿಳಿಯುವ ಮನಸ್ಸಿದ್ದರೆ ಅವನು ಅದನ್ನು ತಿಳಿಯಬಲ್ಲನು. ಸತ್ಯವನ್ನು ತಿಳಿಯುವ ಮನಸ್ಸಿದ್ದರೆ ತಿಳ್ಕೊಳ್ಳಬಹುದು. ಆದರೆ ತಿಳ್ಕೊಳ್ಳುವ ಮನಸ್ಸೇ ನಿನಗಿಲ್ಲದಿದ್ದರೆ ಅದು ನಿನಗೆ ದೊರೆಯದಂತೆ ದೇವರು ಮಾಡುತ್ತಾನೆ. ಕೇಳಬೇಕೆಂದು ಬಯಸುವವನಿಗೆ ದೇವರು ಎಂದೂ ಬಾಗಿಲನ್ನು ಮುಚ್ಚುವುದಿಲ್ಲ. ಆದ್ದರಿಂದಲೇ ತಾನು ಸಾಮ್ಯರೂಪವಾಗಿ ಮಾತಾಡಿದ್ದೇನೆಂದು ಯೇಸು ಹೇಳುತ್ತಿದ್ದಾನೆ. ಕೇಳಬೇಕೆಂಬ ಮನಸ್ಸಿಲ್ಲದವರಿಗೆ ಅದು ಅರ್ಥವಾಗುವುದೂ ಇಲ್ಲ. ಯೇಸು ಸಾಮಾನ್ಯ ದಿನನಿತ್ಯದ ಘಟನೆಗಳನ್ನಾಧರಿಸಿಯೇ ತನ್ನ ಸಾಮ್ಯಗಳನ್ನು ನುಡಿದಿದ್ದಾನೆ. ಜನರಿಗೆ ತಿಳಿದ, ಅವರು ದಿನನಿತ್ಯ ನೋಡುವ ಸಂಗತಿಗಳ ಮೂಲಕವೇ ಶ್ರೇಷ್ಠವಾದ ಆತ್ಮಿಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಇದನ್ನು ಪದ್ಯರೂಪವಾಗಿ ಒಬ್ಬರು ಹೀಗೆ ಬರೆದಿದ್ದಾರೆ. ಹೇಗೆಂದರೆ, ಆತನು ಹುಲ್ಲು, ಗಾಳಿ, ಮಳೆಯ ಕುರಿತು ಮಾತಾಡಿದ, ಅಂಜೂರದ ಮರ, ಒಳ್ಳೆಯ ಹವೆಯ ಕುರಿತು, ಅದರಲ್ಲಿ ಪರಲೋಕ ಭೂಲೋಕಗಳನ್ನು ಒಂದಾಗಿಸಲು ಸಂತೋಷಪಟ್ಟ, ಅಡವಿಯ ಹೂ, ದ್ರಾಕ್ಷೆ ಬಳ್ಳಿ, ತೆನೆಗಳು, ಗುಬ್ಬಿಯು, ಕಾಗೆಗಳು ಸಾಮಾನ್ಯ ಶಬ್ದಗಳು, ಆದರೆ ಬುದ್ಧಿಯವು ಮಾನವ ಹೃದಯದಲ್ಲಿ ಅವು ನೆಲೆ ನಿಂತವು ಎಂಬುದೇ. ಪ್ರಿಯರೇ, ಬಿತ್ತುವವನ ಸಾಮ್ಯದಲ್ಲಿ ಇಡೀ ಭೂಮಿಯ ಮೇಲೆ ವ್ಯಾಪಿಸಿರುವ ದೇವರ ಈಗಿನ ಆಳ್ವಿಕೆಯನ್ನು ನೋಡುತ್ತೇವೆ. ಮತ್ತು ದೇವರು ತಾನು ಕರೆದು ಆರಿಸಿದ ನಿಜ ವಿಶ್ವಾಸಿಗಳಿಂದ ಕೂಡಿದ ಸಭೆಯ ಮೂಲಕ ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಾನೆ. ಆದ್ದರಿಂದ ದೇವರು ಜನರನ್ನು ಕ್ರಿಸ್ತನ ರಕ್ಷಣಾ ಜ್ಞಾನಕ್ಕೆ ನಡೆಸುವ ತನ್ನ ಈ ಯೋಜನೆಯನ್ನು ಸಾಗಿಸುವಲ್ಲಿ ಪರಲೋಕ ರಾಜ್ಯದ ಪರಿಸ್ಥಿತಿಯನ್ನು ಕಾಣುತ್ತೇವೆ.
ಪ್ರಿಯರೇ, ಮುಂದಕ್ಕೆ ನಾವು ಗೋಧಿ ಹಣಜಿಯ ಸಾಮ್ಯವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಎಂಬುದೇ. ಬಿತ್ತುವವನ ಸಾಮ್ಯದಿಂದ ಮುಂದುವರಿಕೆಯಾದದನ್ನು ಇಲ್ಲಿ ಕಾಣಬಹುದು. ಬಿತ್ತಿದ ಬೀಜದ ಕಾಲು ಭಾಗದಷ್ಟು ಮಾತ್ರ ಒಳ್ಳೆಯ ನೆಲದ ಮೇಲೆ ಬಿತ್ತು ಎಂದು ಆತನು ಹೇಳಿದ್ದನು. ಉಳಿದ ಮುಕ್ಕಾಲು ಭಾಗ ಯಾವ ಫಲವನ್ನೂ ಕೊಡಲಿಲ್ಲ. ಯಾಕಂದರೆ ದೇವರ ವಾಕ್ಯವನ್ನು ಕೇಳಿದವರು ಯಾವ ಪ್ರತಿಕ್ರಿಯೆಯನ್ನೂ ತೋರಿಸಲಿಲ್ಲ, ಅಂದರೆ ಅವರು ರಕ್ಷಿಸಲ್ಪಡಲಿಲ್ಲ. ಹೀಗೆ ದೇವರ ವಾಕ್ಯವನ್ನು ಕೇಳಿದವರಲ್ಲಿ ಕಾಲು ಭಾಗದಷ್ಟು ಜನರು ಮಾತ್ರವೇ ರಕ್ಷಿಸಲ್ಪಟ್ಟರು. ಆದರೆ ಕ್ರಿಸ್ತನ ಬಳಿಗೆ ಬಂದ ಪ್ರತಿಯೊಬ್ಬರಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಪ್ರಿಯರೇ, ನಾವು ಪರಲೋಕ ರಾಜ್ಯದ ವಾತಾವರಣದಲ್ಲಿದ್ದೇವೆ. ದೇವರ ವಾಕ್ಯವನ್ನು ಹಂಚುತ್ತಿದ್ದೇವೆ. ಈ ಮೇಲಿನ ಪರಿಣಾಮಗಳುಂಟಾಗುತ್ತವೆ. ಈಗ ಈ ಪರಲೋಕ ರಾಜ್ಯದ ಇನ್ನೊಂದು ಪರಿಸ್ಥಿತಿಯನ್ನು ಗಮನಿಸುತ್ತೇವೆ. ತನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದವನ ಸಾಮ್ಯ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು ಎಂಬುದೇ. ಪ್ರಿಯರೇ, ನಿದ್ರೆ ಮಾಡಿದವರು ಯಾರೆಂದು ನೋಡಿರಿ. ಜನರು ನಿದ್ರೆ ಮಾಡುವ ಕಾಲದಲ್ಲಿ ವೈರಿಯು ಬಂದನು. ಕರ್ತನು ಬೀಜ ಬಿತ್ತುವವನು. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸೈತಾನನು ವೈರಿಯಾಗಿದ್ದಾನೆ. ಅವನು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತುತ್ತಾನೆ. ಈ ಹಣಜಿ ಎಂದರೆ ಸುಳ್ಳು ಬೋಧನೆಗಳು. ಈ ರೀತಿಯ ಹಣಜಿ ಬಿತ್ತುವಿಕೆ ಈ ದಿನಗಳಲ್ಲಿ ತುಂಬ ಬೆಳೆಯುತ್ತಿದೆ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು ಎಂಬುದೇ. ಪ್ರಿಯ ವೀಕ್ಷಕರೇ, ಗೋಧಿಯು ಹಣಜಿಯು ಒಟ್ಟಾಗಿ ಬೆಳೆಯುವಾಗ ಅದನ್ನು ಪ್ರತ್ಯೇಕವಾಗಿ ಗುರುತಿಸುವುದು ಕಷ್ಟಕರ. ಅನೇಕ ತಪ್ಪು ಹಾಗೂ ದುರ್ಬೋಧನೆಗಳು ಮೊದಲಿಗೆ ಸರಿಯಾದದ್ದಾಗಿಯೇ ಕಾಣುತ್ತವೆ. 10-13 ಪಾಠಗಳವರೆಗೆ ಸರಿಯಾವುದು ತಪ್ಪು ಯಾವುದು ಎಂದು ತಿಳಿಯುವುದಿಲ್ಲ. ಆಗ ಅವರು ತಮ್ಮ ತಪ್ಪು ಬೋಧನೆಗಳನ್ನು ನಿಧಾನವಾಗಿ ತರುತ್ತಾರೆ. ಒಮ್ಮೆ ಒಬ್ಬರು ನನಗೆ ಹೀಗೆ ಹೇಳಿದರು, ಸೇವಕರೇ, ನೀವು ಇಂತಿಂಥವನನ್ನು ಟೀಕಿಸಬೇಡಿ. ನಾನು ಅವರ ಪ್ರಸಂಗ ಕೇಳಿದ್ದೇನೆ. ಅವರೂ ಕೂಡ ಸುವಾರ್ತೆಯನ್ನೇ ಸಾರಿದ್ದಾರೆ. ಅದು ಸತ್ಯ. ಅಂಥವರು ಮಧ್ಯೆ ಮಧ್ಯೆ ಸುವಾರ್ತೆ ತಿಳಿಸುತ್ತಾರೆ. ಆದರೆ ಅವರು ಬೋಧಿಸುವ ಇತರ ಸಂಗತಿಗಳು ತಪ್ಪಾದದ್ದಾಗಿರುತ್ತವೆ. ಅವರು ಗೋಧಿಯ ನಡುವೆ ಹಣಜಿ ಬಿತ್ತುತ್ತಿದ್ದಾರೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 27ನೇ ವಚನದಿಂದ 30ನೇ ವಚನದವರೆಗೆ. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ತನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಎಂಬುದೇ. ಪ್ರಿಯರೇ, ಈ ಭಾಗವು ನಾವು ತಿಳಿದುಕೊಳ್ಳಬೇಕಾದ ಅತೀ ಪ್ರಾಮುಖ್ಯ ಭಾಗವಾಗಿದೆ. ಕರ್ತನು ಹೇಳಿದ್ದಾನೆ, ಹಣಜಿಯನ್ನು ಈಗ ಆರಿಸಿ ತೆಗೆಯಬೇಡಿರಿ, ಎರಡೂ ಒಟ್ಟಿಗೆ ಬೆಳೆಯಲಿ. ಕೊಯ್ಯುವ ಕಾಲದಲ್ಲಿ ಹಣಜಿ ಯಾವುದು, ಗೋಧಿ ಯಾವುದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯುತ್ತದೆ. ಒಬ್ಬರು ನನ್ನೊಡನೆ ಈ ಜಗತ್ತು ಸುಧಾರಿಸ್ತಾ ಇದೆಯೋ ಎಂದು ಕೇಳುತ್ತಾರೆ. ನಾನು ಹೌದು ಎಂದು ಹೇಳುತ್ತೇನೆ. ಇನ್ನೊಬ್ಬರು ಬಂದು ಈ ಜಗತ್ತು ಕೆಟ್ಟದಾಗುತ್ತಾ ಹೋಗುತ್ತದಲ್ಲ ಎಂದು ಕೇಳುತ್ತಾರೆ. ನಾನು ಹೌದು ಎಂದು ಹೇಳುತ್ತೇನೆ. ಈ ಎರಡೂ ಉತ್ತರ ನನ್ನಿಂದ ಬಂದದ್ದನ್ನು ಕೇಳಿದವರು, ಇದೇನು ನೀನು ಮಾಡುವುದು, ಎಲ್ಲರನ್ನು ಮೆಚ್ಚಿಸಬೇಕೆಂದಿದ್ದೀಯೋ ಎಂದು ಕೇಳಬಹುದು. ಸರಿಯಾದದ್ದೇ. ಎರಡೂ ರೀತಿಯವರು ಹೇಳಿದ್ದೂ ಸರಿಯೇ. ಗೋಧಿಯೂ ಬೆಳೆಯುತ್ತಿದೆ, ಹಣಜಿಯೂ ಬೆಳೆಯುತ್ತಿದೆ. ಜಗತ್ತು ಸುಧಾರಿಸುತ್ತಿದೆ, ಗೋಧಿಯೂ ಬೆಳೆಯುತ್ತಿದೆ. ಈಗ ಇರುವಷ್ಟು ಹೆಚ್ಚಿನ ರೀತಿಯ ಸತ್ಯವೇದದ ಬೋಧನೆ ಹಿಂದೆಂದಿಗೂ ಇರಲಿಲ್ಲ. ಇದಕ್ಕಾಗಿ ನಾನು ದೇವರನ್ನು ಸ್ತುತಿಸ್ತೇನೆ. ದೇವರ ವಾಕ್ಯವನ್ನು ಪ್ರೀತಿಸುವ, ಅದಕ್ಕಾಗಿ ಪ್ರಾಣ ಬೇಕಾದರೂ ಕೊಡಲು ಸಿದ್ಧರಿರುವ ಅನೇಕ ಒಳ್ಳೆಯ ದೇವರ ಸೇವಕರಿದ್ದಾರೆ. ಪ್ರಿಯರೇ,
ಗೋಧಿಯು ಬೆಳೆಯುತ್ತಾ ಇದೆ, ಆದರೆ ಅದೇ ಸಮಯದಲ್ಲಿ ಜಗತ್ತು ಕೆಟ್ಟದಾಗುತ್ತಲೂ ಇದೆ. ತುಂಬ ಹಣಜಿ ಬೆಳೆಯುತ್ತಿದೆ. ನಾನು ಅನೇಕ ವರ್ಷಗಳ ಸೇವೆಯನ್ನು ಮಾಡಿದ್ದೇನೆ. ನಾನು ಸೇವೆ ಪ್ರಾರಂಭಿಸಿದಾಗ ಒಂದು ಗುಂಪನ್ನು ಸೇರಿಕೊಂಡು ಅದನ್ನು ಸರಿಪಡಿಸಬೇಕೆಂದಿದ್ದೆ. ಆದರೆ ನಾನೇ ಅವರ ಬೋಧನೆಯ ಪ್ರಭಾವಕ್ಕೊಳಗಾದೆ. ಅವರನ್ನು ಸರಿಪಡಿಸಲು ನನ್ನಿಂದಾಗದು ಎಂದು ತಿಳಿದುಕೊಂಡೆ. ಆಗ ಈ ಮೇಲಿನ ಭಾಗ ಹಾಗೂ ಇತರ ವಾಕ್ಯ ಭಾಗಗಳಿಂದ ನಾನು ತಿಳಿದುಕೊಂಡದ್ದೇನೆಂದರೆ, ನನ್ನ ಕೆಲಸ ದೇವರ ವಾಕ್ಯವನ್ನು ಬೋಧಿಸುವುದು. ಹಣಜಿಯನ್ನು ಕೀಳುತ್ತಾ ಹೋಗುವುದು ನನ್ನ ಕೆಲಸವಲ್ಲ. ಯಾಕಂದರೆ ಹಣಜಿಯನ್ನು ಕೀಳುವಾಗ ಗೋಧಿಯನ್ನೂ ಕಿತ್ತು ಬಿಡುವ ಗಂಡಾಂತರವಿರುತ್ತದೆ. ದೇವರ ವಾಕ್ಯವನ್ನು ಸಾರುತ್ತಾ ಹೋಗುವುದು ನನ್ನ ಜವಾಬ್ದಾರಿಯಾಗಿದೆ. ಈ ಲೋಕದಲ್ಲಿ ಗೋಧಿಯು ಹಣಜಿಯು ಬೆಳೆಯುತ್ತಾ ಇದೆ. ಇದು ಪರಲೋಕ ರಾಜ್ಯದ ಒಂದು ಸ್ಥಿತಿಗತಿಯಾಗಿದೆ. ಅದು ಕ್ರಿಸ್ತನ ಸಭೆಯ ಒಂದು ಚಿತ್ರಣವಲ್ಲ. ಕ್ರಿಸ್ತನ ಸಭೆಯೆಂದರೆ ಅದೃಶ್ಯ ಭಕ್ತರ ಮಂಡಳಿಯಾಗಿದೆ. ಅಂದರೆ ಅವರು ಒಂದು ಗುಂಪಿಗೆ ಸೇರಿದವರು ಮಾತ್ರವಲ್ಲ. ನಿಜವಾದ ಸಭೆಯು ನಿಜವಾದ ವಿಶ್ವಾಸಿಗಳನ್ನೊಳಗೊಂಡಿದೆ. ಅದೃಶ್ಯ ಎನ್ನುವ ಈ ಶಬ್ದ ಸರಿಯಾದದಲ್ಲ. ಯಾಕಂದರೆ ಅನೇಕರು ತಾವು ಈ ರೀತಿಯ ಅದೃಶ್ಯ ಭಕ್ತರಾಗಿರಬೇಕೆಂದು ನೆನೆಸಿ ಭಾನುವಾರದ ಆರಾಧನೆಗೆ ಅದೃಶ್ಯರಾಗಿಯೇ ಬಿಡುತ್ತಾರೆ. ಅವರು ಯಾವುದೇ ಗುಂಪಿಗೆ ಸೇರಿರಬಹುದು. ನಿಜವಾದ ವಿಶ್ವಾಸಿಗಳೆಂದರೆ ಕ್ರಿಸ್ತನನ್ನು ರಕ್ಷಕನನ್ನಾಗಿ ನಂಬಿ ಅಂಗೀಕರಿಸಿಕೊಂಡು ಆತನಲ್ಲಿ ಜೀವಿಸುತ್ತಾ ಆತನ ವಾಕ್ಯವನ್ನು ಪ್ರೀತಿಸುವವರು. ಇದು ನಿಜವಾದ ಪರೀಕ್ಷೆಯಾಗಿದೆ. ಆದ್ದರಿಂದ ಗೋಧಿಯು ಹಣಜಿಯು ಜೊತೆಯಾಗಿ ಬೆಳೆದರೆ ಚಿಂತೆ ಮಾಡಬೇಡ. ಕರ್ತನು ಒಂದು ದಿನ ತನ್ನ ಕುಡುಗೋಲನ್ನು ಹಾಕಿ ಗೋಧಿಯನ್ನು ಹಣಜಿಯನ್ನು ಬೇರೆ ಬೇರೆ ಮಾಡುವನು. ಆದರೆ ಇದು ನನ್ನ ಕೆಲಸವಲ್ಲ. ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಯಾಕಂದರೆ ಹಾಗೆ ಮಾಡಿದ್ದಲ್ಲಿ ನಾನು ಕೆಲವು ಗೋಧಿಗಳನ್ನು ಕಿತ್ತು ಬಿಡಬಹುದು. ಪ್ರಿಯ ವೀಕ್ಷಕರೇ, ಮುಂದಕ್ಕೆ ನಾವು ಸಾಸಿವೆ ಕಾಳಿನ ಸಾಮ್ಯ ಎಂಬ ವಿಚಾರವನ್ನು ನೋಡೋಣ. ಈ ಸಾಮ್ಯದಲ್ಲಿ ಬೇರೆಯೇ ಥರದ ಬೀಜವನ್ನು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ಗಮನಿಸಿರಿ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ ಎಂಬುದೇ. ಸಭೆಗೆ ಅಥವಾ ವೈಯಕ್ತಿಕ ಕ್ರೈಸ್ತನಿಗೆ ಸಾಸಿವೆ ಕಾಳನ್ನು ಹೋಲಿಸುವುದು ಅಪ್ರಸ್ತುತವಾಗುತ್ತದೆ. ಸಾಮಾನ್ಯವಾಗಿ ವಿಶ್ವಾಸಿಗಳನ್ನು ಫಲ ಕೊಡುವ ಮರಗಳಿಗೆ ಹೋಲಿಸಲಾಗುತ್ತದೆ. ಸಾಸಿವೆಯು ಒಂದು ಸಾಂಬಾರ ವಸ್ತುವಾಗಿದ್ದು ಅದಕ್ಕೆ ಪ್ರತ್ಯೇಕ ಆಹಾರದ ಬೆಲೆ ಇರುವುದಿಲ್ಲ. ಅದರಲ್ಲಿ ವಿಟಮಿನ್ಗಳಿರುವುದಿಲ್ಲ. ಅದನ್ನು ಕೆಲವು ಪದಾರ್ಥಗಳಿಗೆ ಉಪಯೋಗಿಸುತ್ತಾರೆ. ಅದು ನಾವು ಮುಖ್ಯವಾಗಿ ತೆಗೆದುಕೊಳ್ಳುವ ಆಹಾರವಲ್ಲ. ಪ್ರಿಯರೇ, ಜೋಳದ ಗಿಡದಂತೆ ಈ ಸಾಸಿವೆ ಗಿಡವು ಬಹಳ ದೊಡ್ಡ ಮರವಾಗಿ ಬೆಳೆಯುವುದಿಲ್ಲ. ಅದು ಮರುಭೂಮಿ ಕಡೆಗಳಲ್ಲಿ ಬೆಳೆಯುವ ಒಂದು ಪೊದೆಯ ಜಾತಿ ಗಿಡ. ಸಾಸಿವೆ ಕಾಳು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಕೆಲವು ವರ್ಷಗಳ ಹಿಂದೆ ಒಬ್ಬ ಉದಾರತವಾದಿ ಪ್ರಸಂಗಿಯು ಸಾಸಿವೆಯು ಎಲ್ಲಕ್ಕಿಂತ ಚಿಕ್ಕ ಬೀಜವಲ್ಲ, ಸತ್ಯವೇದದಲ್ಲಿ ತಪ್ಪಾಗಿ ಬರೆಯಲ್ಪಟ್ಟಿದೆ ಎಂದು ಹೇಳತೊಡಗಿದನು. ಎಲ್ಲ ಬೀಜಗಳಿಗಿಂತಲೂ ಸಣ್ಣದು ಎಂದು ಕರ್ತನು ಹೇಳಿದ ಮಾತಿನ ಅರ್ಥವೇನು? ಅಂದು ಅಲ್ಲಿ ಸೇರಿದ ಜನರು ತಿಳಿದಿದ್ದ ಬೀಜಗಳಲ್ಲೆಲ್ಲ ಅದು ಸಣ್ಣದು. ನನ್ನ ಎಣಿಕೆ ಏನೆಂದರೆ, ಸಾಸಿವೆ ಗಿಡದ ಹಾಗಿನ ಪೊದೆ ಜಾತಿಯ ಬೀಜಗಳಲ್ಲಿ ಸಾಸಿವೆಯೇ ಚಿಕ್ಕದಾಗಿದೆ ಎಂದು. ಆದರೆ ಬೆಳೆದ ಮೇಲೆ ಪೊದೆ ಗಿಡಗಳಲ್ಲಿ ಎಲ್ಲಕ್ಕಿಂತ ದೊಡ್ಡದಾಗಿದ್ದು ಮರವಾಗುತ್ತದೆ. ಅದರ ಕೊಂಬೆಗಳಲ್ಲಿ ಆಕಾಶದ ಪಕ್ಷಿಗಳು ವಾಸ ಮಾಡುತ್ತವೆ. ಈ ಚಿಕ್ಕದಾದ ಬೀಜ ಬೆಳೆದು ದೊಡ್ಡದಾಗಿ ಅನೇಕ ಪಕ್ಷಿಗಳಿಗೆ ವಾಸಸ್ಥಾನವಾಗುತ್ತದೆ. ಪ್ರಿಯರೇ, ಈ ಸಾಮ್ಯವು ಕ್ರೈಸ್ತತ್ವದ ಬಾಹ್ಯ ರೀತಿಯ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಹುಳಿಹಿಟ್ಟಿನ ಸಾಮ್ಯವು ಕ್ರೈಸ್ತತ್ವದ ಆಂತರಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಸಭೆಯು ಲೋಕವನ್ನು ಮಾರ್ಪಡಿಸಲಿಲ್ಲ, ಆದರೆ ಲೋಕದ ಮೇಲೆ ಪ್ರಬಲವಾದ ಪರಿಣಾಮವನ್ನುಂಟು ಮಾಡಿರುತ್ತದೆ. ಕ್ರೈಸ್ತತ್ವವು ಮುಟ್ಟಿದ ಸ್ಥಳವನ್ನೆಲ್ಲ ಕ್ರೈಸ್ತತ್ವದ ಸ್ಥಳವೆನ್ನಬಹುದು. ಈ ಸಾಮ್ಯವು ಸಾಂಘಿಕ ಸಭೆಯ ಬಾಹ್ಯ ಬೆಳವಣಿಗೆಯನ್ನು ತೋರಿಸುತ್ತದೆ. ಪ್ರಿಯರೇ, ಸಭೆಯು ಲೋಕವು ಒಂದರೊಡನೊಂದು ಅಪಾಯಕಾರಿಯಾಗಿ ಸೇರ್ಪಡೆಯಾಗಿವೆ.
ಸಭೆಯೊಳಗಿನ ಮಾನವನಿಗೂ ಲೋಕದೊಳಗಿನ ಮಾನವನಿಗೂ ನಿಕಟ ಸಂಬಂಧವಿರುತ್ತದೆ. ಅವರು ಇಬ್ಬರು ಒಂದೇ ಥರದವರಂತೆ ಜೀವಿಸ್ತಾರೆ. ಕ್ರೈಸ್ತರು ಲೋಕಕ್ಕೆ ಉಪ್ಪಾಗಿರಬೇಕೇ ಹೊರತು ಸಾಸಿವೆಯಲ್ಲ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ ಎಂಬುದಾಗಿ ನೋಡುವಾಗ, ಕೆಲವು ವರ್ಷಗಳ ಹಿಂದೆ ಇನ್ನೊಬ್ಬ ಉದಾರತವಾದಿಯು ಈ ಪಕ್ಷಿಗಳನ್ನು ವಿವಿಧ ಗುಂಪುಗಳಿಗೆ ಹೋಲಿಸಿದ್ದನ್ನು ಕೇಳಿದ್ದೇನೆ. ಆದರೆ ಇದು ಕರ್ತನು ಮೊದಲನೆಯ ಸಾಮ್ಯದಲ್ಲಿ ಪಕ್ಷಿಗಳ ಕುರಿತು ಹೇಳಿದ ಸಂಕೇತಕ್ಕೆ ವಿರುದ್ಧವಾಗಿದೆ. ಈ ಸಂಭಾಷಣೆಯಲ್ಲಿನ ಸಾಮ್ಯಗಳಲ್ಲಿ ಪಕ್ಷಿಗಳೆಂದರೆ ಕೆಟ್ಟದ್ದಕ್ಕೆ ಸಂಕೇತವಾಗಿರುತ್ತವೆ. ದಾರಿ ಬದಿಯಲ್ಲಿ ಬಿದ್ದ ಬೀಜಗಳನ್ನು ಅವುಗಳು ಹೆಕ್ಕಿ ತಿಂದುಬಿಟ್ಟವು. ನಮ್ಮ ಕರ್ತನು ಹೇಳಿದಂತೆ ಅವು ಸೈತಾನನಿಗೆ ಸೂಚನೆಯಾಗಿವೆ. ಈಗಿನ ಕ್ರೈಸ್ತತ್ವವು ಕೂಡ ಹೀಗೆ ಎಲ್ಲ ವಿಧವಾದ ಅಶುದ್ಧ ಪಕ್ಷಿಗಳಿಂದ ತುಂಬಿದ ಒಂದು ಸಾಸಿವೆ ಗಿಡವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ಮುಂದಕ್ಕೆ ನಾವು ಹುಳಿಹಿಟ್ಟಿನ ಸಾಮ್ಯ ಎಂಬ ವಿಚಾರವನ್ನು ನೋಡೋಣ. ಹುಳಿಹಿಟ್ಟಿನ ಸಾಮ್ಯವು ಈ ಅಧ್ಯಾಯದ ಪ್ರಮುಖ ಸಾಮ್ಯವಾಗಿದೆ. ಅದರ ಪ್ರಾಮುಖ್ಯತೆಯನ್ನು ತಿಳಿಯಲು ಪ್ರಯತ್ನಿಸುವ. ಮೊದಲನೇದಾಗಿ, ಮತ್ತಾಯನ ಸುವಾರ್ತೆಯು ಸತ್ಯವೇದದ ಅತೀ ಮುಖ್ಯ ಪುಸ್ತಕವಾಗಿದೆ. ಎರಡನೇದಾಗಿ, 13ನೇ ಅಧ್ಯಾಯವು ಈ ಸುವಾರ್ತೆಯ ಅತೀ ಮುಖ್ಯ ಅಧ್ಯಾಯವಾಗಿದೆ. ಈ ಅಧ್ಯಾಯದಲ್ಲಿನ 33ನೇ ವಚನವು ಇಡೀ ಅಧ್ಯಾಯದ ಅತೀ ಮುಖ್ಯ ವಚನವಾಗಿದೆ. ಒಂದು ರೀತಿಯಲ್ಲಿ ಇಡೀ ಸತ್ಯವೇದದ ಮುಖ್ಯವಾದ ವಚನವನ್ನು ನಾವು ನೋಡಲಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸಿರಿ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಪರಲೋಕ ರಾಜ್ಯವು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ನೋಡುವಾಗ ಅಲ್ಲಿಗೆ ನಿಲ್ಲಿಸಬೇಡಿ. ಅದನ್ನು ಒಬ್ಬ ಹೆಂಗಸು ತಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿದಳು. ಹುಳಿಹಿಟ್ಟು ಏನನ್ನು ಸೂಚಿಸುತ್ತದೆ? ಕೆಲವರು ಅದನ್ನು ಸುವಾರ್ತೆಗೆ ಹೋಲಿಸ್ತಾರೆ. ಆದರೆ ಅದು ಸರಿಯಲ್ಲ. ಹುಳಿಹಿಟ್ಟನ್ನು ಎಲ್ಲಿಯೂ ಒಳ್ಳೆಯದಕ್ಕೆ ಹೋಲಿಸಿ ಬರೆದಿಲ್ಲ. ಅದು ಯಾವಾಗಲೂ ಕೆಟ್ಟದಕ್ಕೆ ಸೂಚನೆಯಾಗಿದೆ. ಸತ್ಯವೇದದಲ್ಲಿ ಹುಳಿಹಿಟ್ಟು 98 ಬಾರಿ ಬರೆಯಲ್ಪಟ್ಟಿದೆ. 75 ಬಾರಿ ಹಳೆ ಒಡಂಬಡಿಕೆಯಲ್ಲಿ ಹಾಗೂ 23 ಬಾರಿ ಹೊಸ ಒಡಂಬಡಿಕೆಯಲ್ಲಿ. ಎಲ್ಲ ಕಡೆಯೂ ಅದು ಕೆಟ್ಟದ್ದಕ್ಕೆ ಸೂಚನೆಯಾಗಿಯೇ ಉಪಯೋಗಿಸಲ್ಪಟ್ಟಿದೆ. ಹಳೆಯ ಕಾಲದ ಬೋಧಕ ವರ್ಗದವರು ತಮ್ಮ ಬರಹಗಳಲ್ಲಿ ಯಾವಾಗಲೂ ಹುಳಿಹಿಟ್ಟನ್ನು ಕೆಟ್ಟದ್ದಕ್ಕೆ ಹೋಲಿಸುತ್ತಿದ್ದರೆಂದು ಪಂಡಿತರಾದ ಡಾಕ್ಟರ್ ಲೈಟ್ ಫುಟ್ ಅವರು ಹೇಳುತ್ತಾರೆ. ದೇವರಿಗೆ ಯಜ್ಞದಲ್ಲಿ ಅದು ಉಪಯೋಗಿಸಲ್ಪಡಬಾರದೆಂದು ಹಳೆ ಒಡಂಬಡಿಕೆಯಲ್ಲಿ ಹೇಳಿದೆ. ಪರಿಸಾಯ ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಎಚ್ಚರವಾಗಿರಬೇಕೆಂದು ಯೇಸು ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಚನವನ್ನು ನೋಡಿರಿ. ಪ್ರಿಯರೇ, ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯ ಕುರಿತು ಪೌಲನು ಬರೆದಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ. ಸತ್ಯವೇದದಲ್ಲಿ ಸಂಜ್ಞಾ ಸೂಚಕಗಳು ಒಂದಕ್ಕೊಂದು ವಿರುದ್ಧವಾಗಿರುವುದಿಲ್ಲ. ಆದ್ದರಿಂದ ಈ 13ನೇ ಅಧ್ಯಾಯದಲ್ಲಿಯೂ ಹುಳಿಹಿಟ್ಟು ಒಳ್ಳೆಯದನ್ನು ಸೂಚಿಸುವುದಿಲ್ಲವೆಂದು ಹೇಳಬಹುದು. ಹುಳಿಹಿಟ್ಟು ಸುವಾರ್ತೆಯಲ್ಲ. ಪ್ರಿಯರೇ, 3 ಸೇರು ಹಿಟ್ಟು ಎಂಬುದು ಸುವಾರ್ತೆಯನ್ನು ಸಂಕೇತಿಸುತ್ತದೆ. ನಾವಿದನ್ನು ಹೇಗೆ ತಿಳಿದುಕೊಳ್ಳಬಹುದು? ಹಿಟ್ಟನ್ನು ಬೀಜ ಅಥವಾ ಧಾನ್ಯದಿಂದ ಮಾಡುತ್ತಾರೆ ಮತ್ತು ಬಿತ್ತುವನ ಸಾಮ್ಯದಲ್ಲಿ ಬೀಜವು ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿದೆ ಎಂದು ಕರ್ತನು ಹೇಳಿದ್ದಾನೆ. ಕ್ರಿಸ್ತನು ತಿರಸ್ಕರಿಸಲ್ಪಟ್ಟ ಅವಧಿಗೂ ಆತನು ತನ್ನ ರಾಜ್ಯ ಸ್ಥಾಪಿಸಲು ಹಿಂತಿರುಗಿ ಬರುವ ಸಮಯಕ್ಕೂ ಅವಧಿಗೂ ನಡುವಣ ಸಮಯದಲ್ಲಿ ಈ ಲೋಕದಲ್ಲಿ ದೇವರ ವಾಕ್ಯದ ಸ್ಥಿತಿ ಏನೆಂಬುದನ್ನು ಈ ಸಾಮ್ಯ ಸೂಚಿಸುತ್ತದೆ. ಪ್ರಿಯರೇ, ಹಿಟ್ಟಿನ ಮೂಲಕ ಸೂಚಿಸಲ್ಪಟ್ಟ ದೇವರ ವಾಕ್ಯಕ್ಕೆ ಏನಾಗುತ್ತದೆ ನೋಡಿರಿ. ಒಬ್ಬ ಹೆಂಗಸು ಇಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಸ್ತ್ರೀಯರು, ದಯವಿಟ್ಟು ನನ್ನನ್ನು ಕ್ಷಮಿಸಿರಿ. ಸತ್ಯವೇದದಲ್ಲಿ ಬೋಧನಾತ್ಮಕವಾಗಿ ಮಾತನಾಡುವಾಗ ಸ್ತ್ರೀಯು ಯಾವಾಗಲೂ ಕೆಟ್ಟತನದ ಸಂಕೇತವಾಗಿದ್ದಾಳೆ. ಆಕೆ ಆ ಹುಳಿಹಿಟ್ಟನ್ನು ಹಿಟ್ಟಿನಲ್ಲಿ ಕಲಸಿಡುತ್ತಾಳೆ. ಒಂದು ವೇಳೆ ಹುಳಿಹಿಟ್ಟು ಸುವಾರ್ತೆಗೆ ಹೋಲಿಕೆಯಾಗಿದ್ದರೆ ಆಕೆ ಅದನ್ನು ಯಾಕೆ ಅಡಗಿಸಿಡುತ್ತಾಳೆ? ಸುವಾರ್ತೆಯನ್ನು ಮಾಳಿಗೆಗಳ ಮೇಲಿಂದ ಲೋಕದ ಕಟ್ಟಕಡೆಯವರೆಗೆ ಘೋಷಿಸಬೇಕೆಂದು ಹೇಳಿದೆಯಲ್ಲ. ಆದರೆ ಸ್ಪಷ್ಟವಾಗಿ ಹುಳಿಹಿಟ್ಟು ಕೆಟ್ಟತನಕ್ಕೆ ಸೂಚನೆಯಾಗಿದೆ. ಆ ಹೆಂಗಸು
ಅದನ್ನು ಹಿಟ್ಟಿನಲ್ಲಿ ಅಂದರೆ ದೇವರ ವಾಕ್ಯದಲ್ಲಿ ಸುವಾರ್ತೆಯಲ್ಲಿ ಕಲಸಿಡುತ್ತಾಳೆ. ಈ ದಿನಗಳಲ್ಲಿ ಹೀಗೆಯೇ ನಡೆಯುವುದನ್ನು ನಾವು ನೋಡುತ್ತಿದ್ದೇವೆ. ದೇವರ ವಾಕ್ಯವನ್ನು ಯಾವ ದುರ್ಬೋಧಕ ಗುಂಪು ಕೂಡ ಅಲಕ್ಷಿಸುವುದಿಲ್ಲ. ಪಿಶಾಚನ ಆರಾಧಕರಾಗಿರುವವರು ಕೂಡ ಸತ್ಯವೇದವನ್ನೇ ಉಪಯೋಗಿಸ್ತಾರೆ. ಸುಳ್ಳು ಬೋಧಕರೆಲ್ಲರೂ ದೇವರ ವಾಕ್ಯವೆಂಬ ಹಿಟ್ಟಿನಲ್ಲಿ ಹುಳಿ ಹಿಟ್ಟನ್ನು ಸೇರಿಸಿರುತ್ತಾರೆ. ಹುಳಿ ಹಿಟ್ಟು ಏನು ಮಾಡುತ್ತದೆ? ಅದು ಹಿಟ್ಟನ್ನು ಹುಳಿಯಾಗುವಂತೆ ಮಾಡುತ್ತದೆ. ಅಕ್ಕಿ ಅಥವಾ ಗೋಧಿ ಹಿಟ್ಟಿನಲ್ಲಿ ಅದನ್ನು ಸೇರಿಸಿದರೆ ಹಿಟ್ಟು ಉಬ್ಬುವಂತೆ ಮಾಡುತ್ತದೆ, ಅದಕ್ಕೆ ರುಚಿಯನ್ನು ಕೊಡುತ್ತದೆ. ಆದ್ದರಿಂದಲೇ ಅನೇಕರು ಈ ದಿನಗಳಲ್ಲಿ ದುರ್ಬೋಧನಾ ಗುಂಪುಗಳಿಂದ ಆಕರ್ಷಿಸಲ್ಪಡುತ್ತಾರೆ. ಹುಳಿಯಾಗದ ಹಿಟ್ಟಿನ ರೊಟ್ಟಿ ಹೆಚ್ಚು ರುಚಿಕರವಾಗಿರುವುದಿಲ್ಲ, ಹುಳಿಯು ಅದಕ್ಕೆ ರುಚಿಯನ್ನು ತರುತ್ತದೆ. ನನ್ನ ತಾಯಿಯವರು ರುಚಿಕರವಾದ ದೋಸೆಗಳನ್ನು ಮಾಡುತ್ತಿದ್ದರು. ಹಿಟ್ಟಿನಲ್ಲಿ ಹುಳಿಯನ್ನು ಸೇರಿಸಿ ಅದನ್ನು ಉಬ್ಬುವುದಕ್ಕೆ ಬಿಡುತ್ತಿದ್ದರು. ನಾವು ಅಡುಗೆ ಕೋಣೆಗೆ ಬಂದರೆ ಅವುಗಳನ್ನು ಮುಟ್ಟದಂತೆ ಎಚ್ಚರಿಸುತ್ತಿದ್ದರು. ಅದು ಒಂದು ಮಟ್ಟಕ್ಕೆ ಉಬ್ಬಿದಾಗ ಅವುಗಳನ್ನು ಒಲೆಯಲ್ಲಿಡುತ್ತಿದ್ದರು. ಅದು ಬೇಯುತ್ತಿತ್ತು. ಈ ಹುಳಿ ಹಿಟ್ಟು ಇನ್ನೂ ಉಬ್ಬುವುದಕ್ಕೆ ಬಿಟ್ಟಾಗ ಏನಾಗುತ್ತದೆಂದು ನೋಡಿದ್ದೀರಾ? ಅದು ಆಗ ತಿನ್ನುವುದಕ್ಕೆ ಯೋಗ್ಯವಲ್ಲದಷ್ಟು ಹುಳಿಯಾಗಿ ಬಿಡುತ್ತದೆ. ಹುಳಿ ಹಿಟ್ಟು ಕೆಟ್ಟದರ ಸಂಕೇತವಾಗಿದೆ. ಪ್ರಿಯ ವೀಕ್ಷಕರೇ, ದುರ್ಬೋಧನೆಗಳು ಸಭೆಯೊಳಕ್ಕೆ ಸೇರಿಕೊಂಡರೆ ಧರ್ಮ ಭ್ರಷ್ಟತೆಗೆ ನಡೆಸುತ್ತದೆ. ಆ ಹಿಟ್ಟೆಲ್ಲ ಹುಳಿಯಾಯಿತು ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ತಾನೇ ಹೇಳಿದ್ದಾನೆ, ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ. ಮೂಲ ಭಾಷೆಯಲ್ಲಿ ಈ ಪ್ರಶ್ನೆ ಕೇಳಿದ ರೀತಿಯಲ್ಲಿ ಇಲ್ಲ ಎಂಬ ಉತ್ತರವೇ ಬರುವಂತಿದೆ. ಅಂದರೆ ಕ್ರಿಸ್ತನು ತಿರುಗಿ ಬರುವಾಗ ಪೂರ್ತಿ ಧರ್ಮ ಭ್ರಷ್ಟತೆಯೇ ಇರುತ್ತದೆ. ಸುವಾರ್ಥ ಸೇವೆಗೆ ಸಿದ್ಧನಾಗುತ್ತಿದ್ದ ಯೌವನಸ್ಥನಿಗೆ ಪೌಲನು ಎಚ್ಚರಿಸಿ ಹೇಳಿದ್ದ, ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ ಎಂದು. ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನವನ್ನು ನೋಡಿರಿ. ಸಭೆಯ ಧರ್ಮ ಭ್ರಷ್ಟತೆಯ ಅಂತಿಮ ಅವಸ್ಥೆಯ ಕುರಿತು ಲವೋದಿಕ ಸಭೆಯ ವಿಚಾರದಲ್ಲಿ ನೋಡುತ್ತೇವೆ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 14ನೇ ವಚನದಿಂದ 19ನೇ ವಚನದವರೆಗೆ ನೋಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಮ್ಮ ಜೀವಿತ ಹೇಗಿದೆ? ಸುವಾರ್ತೆಗೆ ವಿಧೇಯರಾಗಿ ನಾವು ಜೀವಿಸ್ತಾ ಇದ್ದೇವೆಯೋ? ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವವರು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳುತ್ತಾರೆ. ಇಂಥ ಜೀವಿತವನ್ನು ಜೀವಿಸೋದಕ್ಕೆ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯ ಸತ್ಯ ಸ್ವಾಮಿ. ಅದು ನಮ್ಮ ಜೀವಿತವನ್ನು ಮಾರ್ಪಡಿಸುತ್ತದೆ. ನಾವು ರಕ್ಷಣೆ ಹೊಂದಿದವರಾಗಿ ಜೀವಿಸಬೇಕೆಂದು ನೀನು ಬಯಸುವಾಗ ಈಗೋ ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದಿಂದ ತುಂಬಿಸು, ನಮ್ಮನ್ನು ಶುದ್ಧೀಕರಿಸು. ವಾಕ್ಯಕ್ಕೆ ವಿಧೇಯರಾಗಿ ನಿನ್ನನ್ನು ಸನ್ಮಾನಿಸುವಂಥ ಫಲಭರಿತವಾದ ಜೀವಿತವನ್ನೇ ಜೀವಿಸೋಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರು ಇರುವಂಥ ಸ್ಥಳದಲ್ಲಿ ಜೊತೆಯಿರು. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನೇ ಕೊಟ್ಟು ತೃಪ್ತಿಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಹಣಜಿಯು ಯಾವುದಕ್ಕೆ ಹೋಲಿಕೆಯಾಗಿದೆ? ಹಣಜಿಯು ಯಾವುದಕ್ಕೆ ಹೋಲಿಕೆಯಾಗಿದೆ? ಉತ್ತರ: ಅವಿಶ್ವಾಸಿಗಳಿಗೆ, ಸುಳ್ಳು ಬೋಧಕರಿಗೆ, ಅನ್ಯಜನರಿಗೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನೀನೇ ನನ್ನ ಪಾಲು
ಪ್ರಿಯರೇ, ಈ ದಿನಗಳಲ್ಲಿ ವಿಶಾಲ ಮನಸ್ಸಿನವರೆಂದು ಕರೆಯಲ್ಪಡುವವರು ದೇವರ ವಾಕ್ಯಕ್ಕೆ ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಾರೆ. ವಾಕ್ಯಗಳನ್ನು ಆಸಕ್ತಿಯಿಂದ ಕೇಳುವುದೂ ಇಲ್ಲ. ದೇವರ ವಾಕ್ಯ ಮಾತ್ರ ನಮಗೆ ಬಿಡುಗಡೆ ಕೊಡಬಲ್ಲದು. ಹಣಜಿಯನ್ನು ಕೀಳುವುದು ನಮ್ಮ ಕೆಲಸವಲ್ಲ, ದೇವರೇ ಅದನ್ನು ಮಾಡುತ್ತಾನೆ. ವಿಶ್ವಾಸಿಗಳು ಭೂಮಿಗೆ ಉಪ್ಪಾಗಿರಬೇಕು. ಸುಳ್ಳು ಬೋಧಕರೆಲ್ಲರೂ ದೇವರ ವಾಕ್ಯವೆಂಬ ಹಿಟ್ಟಿನಲ್ಲಿ ಹುಳಿ ಹಿಟ್ಟನ್ನು ಸೇರಿಸುತ್ತಾರೆ. ಎಚ್ಚರವಾಗಿರೋಣ. ಪ್ರಿಯ ವೀಕ್ಷಕರೇ, ನೀವು ತಿಳಿದುಕೊಂಡ ಸತ್ಯವನ್ನು ನಿಮ್ಮ ಪ್ರಿಯರಿಗೂ ತಿಳಿಸಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.